ಶೋಷಣೆ ಮತ್ತು ಬಡತನ ಮುಕ್ತವಾದ ಸಮಾಜ ನಿರ್ಮಾಣಕ್ಕಾಗಿ ಬದುಕಿನುದ್ದಕ್ಕೂ ಹೋರಾಟಗಳನ್ನು ನಡೆಸಿಕೊಂಡು ಬಂದ ದಿವಂಗತ ದೇವರಾಜ ಅರಸು ಅಂತಃಕರಣದ ರಾಜ್ಯಭಾರದ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದ ಮಹಾನ್ ನೇತಾರರಾಗಿದ್ದಾರೆ ಅಂತ ಮೈಸೂರು ವಿವಿಯ ಮಾಜಿ ಸಿಂಡಿಕೇಟ್ ಸದಸ್ಯರು ಹಾಗೂ ಅರಗು ಮತ್ತು ಬಣ್ಣದ ಕಾರ್ಖಾನೆ ನಿಗಮದ ಮಾಜಿ ಅಧ್ಯಕ್ಷರಾದ ಎಚ್ ಎ ವೆಂಕಟೇಶ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲಾ ಅಹಿಂದ ಒಕ್ಕೂಟ ಮತ್ತು ಸಹಮತ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ನಗರದ ಲಯನ್ಸ್ ಸಭಾಂಗಣದಲ್ಲಿ ನಡೆದ ದಿವಂಗತ ಡಿ ದೇವರಾಜ ಅರಸು ಅವರ 110ನೇ ಜನ್ಮ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೆಪಿಸಿಸಿ ಮುಖಂಡರಾಗಿ ನನ್ನ ಮೊದಲನೇ ಕರ್ತವ್ಯ ಏನಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಬರ್ತಕ್ಕಂಥದ್ದು. ಹಾಗಾಗಿ ನಾನು ಚುನಾವಣೆಗೆ ನಿಲ್ಲೋದಿಲ್ಲ. 224 ಕ್ಷೇತ್ರಗಳಲ್ಲೂ ಚುನಾವಣೆ ಪ್ರಚಾರವನ್ನು ಮಾಡ್ತಾರೆ. 192 ಜನ ಹಿಂದುಳಿದ ವರ್ಗಗಳಿಂದ ಬಂದಂಥವರು ಆ ಚುನಾವಣೆಗೆ ಗೆಲ್ತಾರೆ. ಅವ್ರ ಜೀವನದಲ್ಲಿ ಅವರು ಪಂಚಾಯತಿ ಮೆಂಬರ್ ಆಯ್ತೀವಿ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ, ಅಥವಾ ಅವಾಗ ತಾಲೂಕು ಬೋರ್ಡ್ ಇತ್ತು, ತಾಲೂಕು ಬೋರ್ಡ್ ಸದಸ್ಯರಾಯ್ತೀವಿ ಅಂತಲೂ ಕೂಡ ಅವ್ರು ಅಂದ್ಕೊಂಡಿರಲಿಲ್ಲ. ಅವ್ರಿಗೆ ಟಿಕೆಟ್ ಕೊಟ್ಟು ಆ ಜನಗಳಿಗೆ ಅವರು ಪರಿಚಯ ಮಾಡಿದಂಥ ರೀತಿ, ಮತ ಕೇಳಿದಂಥ ರೀತಿ ಅದೊಂದು ರೋಮಾಂಚನವಾದಂಥ ದೃಶ್ಯ. ಸಾರ್ವಜನಿಕ ಜೀವನ ಅಷ್ಟು ಸುಲಭ ಅಲ್ಲ, ಶಾಸಕರಾಗದ್ದು ಅಷ್ಟು ಸುಲಭ ಅಲ್ಲ. ಕಲ್ಯಾಣ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಒಬ್ಬ ಮುತ್ಸದಿ ರಾಜಕಾರಣಿ ಅಂತ ದೇವರಾಜ ಅರಸರನ್ನ ಕರೀತಾರೆ. ಅವರು ಕರ್ನಾಟಕ ರಾಜ್ಯದಲ್ಲಿ ಕೇವಲ 7,000-8,000 ಜನಸಂಖ್ಯೆ ಇರತಕ್ಕಂಥ ಅರಸು ಮನೆತನದವರು. ಹಾಗಿದ್ರೂ ಕೂಡ ಸಾಮಾಜಿಕ ಜನರಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ದೀರ್ಘಕಾಲದ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಉಳುವವನೇ ಭೂಮಿಯ ಒಡೆಯ, ಮರ ಹೊರುವ ಪದ್ಧತಿಯನ್ನ ನಿಷೇಧ ಮಾಡಿದ್ರು, 16,000 ಸ್ಟೈಪಂಡಿ ನೌಕರಿಗೆ ಹುದ್ದೆ ಕೊಟ್ಟರು, ಋಣ ಪರಿಹಾರ ಕಾಯ್ದೆಯನ್ನು ಜಾರಿಗೆ ತಂದರು, ಹಾವನೂರು ಆಯೋಗವನ್ನು ರಚನೆ ಮಾಡುವ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಟ್ರು, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. ಹೀಗೆ ಅವರು ಮಾಡಿ ಹೋಗಿರ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳು ಇವತ್ತು ಕೂಡ ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ, ಹಿಂದುಳಿದ ವರ್ಗದವರು ಅಂದರೆ ದಯವಿಟ್ಟು ಮುಂದುವರೆದ ಜನಾಂಗದಲ್ಲೂ ಕೂಡ ಹಿಂದುಳಿದವರು ಇದ್ದಾರೆ, ಅದನ್ನು ಚೆನ್ನಾಗಿ ಮುಂದುಳಿದ ವರ್ಗದವರು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಕೆ ಬಿ ಸೂರ್ಯಕುಮಾರ್, ಸೋಮವಾರಪೇಟೆಯ ಕಾರ್ಮಿಕ ಮುಖಂಡ ಡಿಎಸ್ ನಿರ್ವಾಣಪ್ಪ, ಕುಶಾಲನಗರದ ಸಮಾಜ ಸೇವಕ ವಿಪಿ ಶಶಿಧರ್, ಮಡಿಕೇರಿ ನಗರಸಭೆಯ ಪೌರಸೇವಾ ಹಿರಿಯ ಸಿಬ್ಬಂದಿ ರಾಮು, ಪೊನ್ನಂಪೇಟೆ ಕಾಟ್ರಕೊಲ್ಲಿಯ ಸಮಾಜ ಸೇವಕ ಯರ್ಮು ಹಾಜಿ, ಮಡಿಕೇರಿ ನಗರಸಭೆಯ ನಿವೃತ್ತ ದಫೇದಾರ್ ಜಿಎ ಚಾಮಿ, ಕುಶಾಲನಗರದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿಯ ಸಂಯೋಜಕರಾದ ಲೀಲಾವತಿ ಹಾಗೂ ನಾಗರಹೊಳೆ ಕುಟ್ಟದ ಬುಡಕಟ್ಟು ಸಮುದಾಯದ ನಾಯಕ ಶಿವು ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. 10ನೇ ತರಗತಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಗಳಿಸಿದ ಹಾಗೂ ಇನ್ನಿತರ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಈ ಸಂದರ್ಭ ಸನ್ಮಾನಿಸಿ ಗೌರವಿಸಲಾಯಿತು.